ಅಮ್ಮ ಕೇಳಮ್ಮ ಬೀದಿ ಪೊರಕೆ ಬೇಡಮ್ಮ. ನೀನೋದ ಮ್ಯಾಲಪ್ಪ ನಮ್ಮೆಲ್ಲರ ಪಾಲಪ್ಪ, ನೀನೋದ ಮ್ಯಾಲಪ್ಪ ನಮ್ಮೆಲ್ಲರ ಪಾಲಪ್ಪ. ನಾಡ ತುಂಬ ನಡೆದೈತೆ ನಾಡಿಗೆ ಗೊತ್ತಾಗೈತೆ. ನಮ್ಮ ಸಹನೆ ಕಟ್ಟೆ ಹೊರಿದೆ ಸರ್. ಯಾಕಂತಂದ್ರೆ ಕಳೆದ 35 ವರ್ಷಗಳಿಂದ ನಾವು ಸರ್ಕಾರ ಹೇಳಿದ್ದ, ಮಾದೇವಪ್ಪ ಹೇಳಿದ್ದ, ಆಂಜನೇಯರು ಹೇಳಿದ್ದ, ನಾಗೇಶ್ವರ ಹೇಳಿದ್ದ ಕೇಳ್ಕೊಂಡ ಬಂದಿದೆ ಸರ್. ಆದ್ರೆ ಇವತ್ತು ಅಂತಿಮ ತೀರ್ಪು ಅಂತ ಸರ್ಕಾರ ಹೇಳಿತ್ತು. ಇವತ್ತು ನಾವು ರಿಸಲ್ಟ್ ಕೊಡ್ತೀವಿ, ಶಿಕ್ಷೆ ಕೊಡ್ತೀವಿ ಅಂತೇಳಿ ಈ ಬಂಡ ಸರ್ಕಾರ ನೋಡಿ 5 ಗಂಟೆಗೆ ಇತ್ತು, 5 ಗಂಟೆಗೆ ಇತ್ತು, ಈಗ 7 ಮಾಡಿದ್ರೆ ನಮಗೆ ಬಂದು ಮಾಹಿತಿ ಪ್ರಕಾರ ಇವತ್ತು ಆಗಲ್ಲ, ನಾಳೆ ನಾವು ಮಾಡ್ಕೊಂಡು ಬರ್ತೇವೆ. ಹಾಗಾಗಿ ನಾವು ಕೇಳಿಷ್ಟೇ, ನಿಮ್ಗೆ ತಾಕತ್ತಿದ್ರೆ ಬೆಲ್ಲಿದ್ರೆ ಯಾಕೆ ಹೇಳ್ತೀನಿ ಮಾತಂತ ಹೇಳಿದ್ರೆ ಅವ್ರು ಬಳಗ ಏನಿದ್ರೆ ಒಲೆಯರು ಅವ್ರಿಗೆ ಎದಿಕೊಂಡು ಅವ್ರ ಒತ್ತಡಕ್ಕೆ ಮಣಿದು ಇವತ್ತು ಸರ್ಕಾರ ಮೀನಾಮೇಷ ಹೇಳ್ತೀವಿ ಸರ್. ಅರ್ಥಾತ್ ಇವತ್ತು ಆಗಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಸೈಕಾಲ ಸರ್ ಬೆಟ್ಟಕ್ಕಂತ ಆಗುತ್ತೆ ಸರ್. ಯುವಕರು ನಮ್ಮ ಪ್ರಾಣ ಗುರುಪಲ್ಲಿ ಹೋರಾಟ ಮಾಡ್ತಿದ್ದಾರೆ, ಅವ್ರ ಸಹನ ಕಟ್ಟೆ ಹೊಡೆಯುತ್ತೆ. ಹೊಡೆದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಏನು ಅನಾಹುತಗಳಾದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಹೊಣೆ ಆಗ್ಬೇಕಾಗ್ತದೆ ಸರ್. ಇದರಲ್ಲಿ ಮಾದೇವಪ್ಪರ ಕೈವಾಡ ಬಹಳ ಇದೆ ಸರ್. ಮಾದೇವಪ್ಪರ ಕೈವಾಡ ಏನಿದೆ ಅದು ಫಸ್ಟ್ ಕಿತ್ಕೋಬೇಕಾಗುತ್ತೆ. ನೋಡಿ ನಾವು 7% ಕೇಳಿದ್ವಿ, ಕೊನೆಗೆ 5.5 6 ಅಂದಾಗ ನಾವು ಒಪ್ಪಿಗೆ ಕೊಟ್ಟಿವಿ ಸರ್. ಯಾಕೆ ಒಪ್ಪಿಗೆ ಕೊಟ್ಟಂದ್ರೆ ಬಳಗನವರು ನಮ್ಮ ಅಂತಂದ್ಗಳು 5 ಕಾರಣಕ್ಕೋಸ್ಕರ ಒಪ್ಪಿಗೆ ಕೊಟ್ಟು. ಆದ್ರೆ ಇವತ್ತು ಸರ್ಕಾರ ನಮ್ಗನ್ಸಿದ ಪ್ರಕಾರ 6 ಮಾಡಕ್ಕೆ ಹೊರಟಿದೆ ಅಂತೇಳಿ ಒಂದು ಮಾಹಿತಿ ಇದೆ ಸರ್. ಮಾಹಿತಿ ಇರೋದ್ರಿಂದ ಮುಂದಿನ ತೀರ್ಮಾನಗಳು ಏನ್ ನಮ್ಮ ರಾಜ್ಯ ಕಾಂತರ ಬದ್ಧ ಇರ್ತೀವಿ ಸರ್. ಆದ್ರೆ ಏನು ಬಳಗವರು ಅವ್ರು ಅರ್ಥ ಮಾಡ್ಕೋಬೇಕಾಗಿದೆ. ಅವರೇನಾದ್ರು ಮತ್ತೆ ವಿರೋಧ ಮಾಡುವಂತ ಸಂದರ್ಭದಲ್ಲಿ ಬಂದ್ರೆ ಇವತ್ತು ನೈಟ್ ಎಷ್ಟು ಗಂಟೆಗಾಗಿದೆ ಸರ್, ಇದಕ್ಕೊಂದು ತಾರೀಕಿಗೆ ಅಂತ್ಯ ಕಾಣಿಸೇ ಹೋಗೋದು. ಯಾಕಂದ್ರೆ ಬಂದಿರತಕ್ಕಂಥವ್ರು ಬರೀ ಲೀಡರ್ಗಳು ಅಷ್ಟೇ ಬಂದಿರೋದು, ಸಾಮಾನ್ಯ ಕಾರ್ಯಕರ್ತರು ಬಂದಿಲ್ಲ. ಈ ವಿಚಾರ ಗೊತ್ತಾದ್ರೆ ಅವರಿಗೆ ಸಿಹಿ ಸುದ್ದಿ ಸಿಕ್ಕಿದ್ರೆ ಪರವಾಗಿಲ್ಲ ಸರ್, ಅಕಸ್ಮಾತ್ ಕೈ ಸುದ್ದಿ ಸಿಕ್ಕಿದ್ರೆ ಇಡೀ ರಾಜ್ಯಾದ್ಯಂತ ಕ್ರಾಂತಿ ಆಗುತ್ತೆ ಸರ್. ಖಂಡಿತ ಸರ್. ಯಾಕಂದ್ರೆ ಅಲ್ಲೊಂದು ವೇದಿಕೆ ಇಲ್ಲೊಂದು ವೇದಿಕೆ ಸರ್, ನಾಳೆ ಇನ್ನೊಂದು ವೇದಿಕೆ ಆಗ್ಬೋದು. ನಾವು ಕೇಳಿದಷ್ಟು ಎಲ್ಲರ ಮುಖಂಡರಲ್ಲಿ ದಯಮಾಡಿ ಒಂದಾಗಿ ಏನು ಆಂಧ್ರದಲ್ಲಿ ಮಾಧಕೃಷ್ಣ ಮಂಡಳಿಯ ನಾಯಕತ್ವದಲ್ಲಿ ಚಳವಳಿ ನಡೆದು ಏನ್ ಸಕ್ಸಸ್ ಆಗಿದೆ, ಅದೇ ರೀತಿ ಒಂದಾಗಿ ಪ್ರತಿಷ್ಠೆ ಬಿಟ್ಬಿಡಿದ್ರೆ ಪ್ರತಿ ತಾಲೂಕು ಜಿಲ್ಲೆ ಹೇಳ್ತಿರೋದು. ಆದ್ರೆ ಇಲ್ಲೇನಾಗ್ಬಿಡಿದೆ, ನನ್ನೆಲ್ಲ ಆಯ್ತಂತೆ ಗೊತ್ತಾಗಬೇಕು ಜನಗಳಿಗೆ, ನಾನು ಅನ್ನೋ ಬಂದ್ಬಿಟ್ಟು ಇವತ್ತು ಏನು ಚಳವಳಿ ಇದೆ ಅದು ಆದಿ ತಪ್ಪಿದೆ ಸರ್. ನೀವ್ ಹೇಳ್ದಂಗೆ ಒಂದಾದ್ರೆ ಸರ್ ಈ ರಾಜ್ಯದಲ್ಲಿ ಎಲ್ಲಾ ನಾಯಕರು ಒಂದಾಗಿ ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಂಡು ಒಂದಿನ ಓಟರ್ ಇಡೀ ರಾಜ್ಯ ಅಂತ ಹೊರಟ್ಬಿಟ್ಟು ಜನಗಳು ಬೆಂಗಳೂರು ಬಂದಾಗುತ್ತೆ ಸರ್. 6 ತಿಂಗಳು ಹಿಂದೆನೆ ಒಳಗಿಸಲಾಗಿ ಜಾರಿ ಆಗ್ತಾ ಇದೆ ಕರ್ನಾಟಕದಲ್ಲಿ, ಇಲ್ಲ ಅಂತಲ್ಲ. ಬಟ್ ನಿಮ್ಮ ಮಠದ ಸ್ವಾಮೀಜಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಓದಿರಲ್ಲ, 1 ವರ್ಷ ಮಾತಾಡ್ತಾರೆ. ಅವರು ಮುಖ್ಯಮಂತ್ರಿಗಳ ಹತ್ರ ಮನವಿ ಸಲ್ಲಿಸ್ಬಿಟ್ಟು ಸರಿ ಇಲ್ಲ ಸರ್ ಇದು ಸರ್. ಸ್ವಾಮಿಗೂ ಒಂದು ಅಡವೇ ಇಲ್ಲ ಸರ್. ಯಾಕಂದ್ರೆ ಅವರಿಗೆ ರಾಜಕಾರಣ ಕೊಡುವಂತ ದುಡ್ಡು ಬೇಕು ಸರ್. ರಾಜಕಾರಣ ಕೊಡುವಂತ ದುಡ್ಡು ಬೇಕು, ಅಧಿಕಾರ ಬೇಕು, ಕಾರ್ ಬೇಕು ಅವರಿಗೆ. ಆದ್ರೆ ಇಲ್ಲ ಸರ್, ಗುರುಗಳು ಇಲ್ವೇ ನಮ್ಮ ಸಮಾಜದಲ್ಲಿ ಗುರುಗಳು ಯಾವ ಸತ್ತೋಗ್ಬಿಟ್ಟಿದೆ ಸರ್ ನಮ್ಮ ಪಾಲಿಗೆ. ಯಾಕಂದ್ರೆ ಇದುವರೆಗೂ ಒಂದು ತೊಂದರೆ ನೋಡಿದ್ರೆ ಎಲ್ಲಾದ್ರೂ ಬೆನ್ನೇ ಎತ್ತಿಲ್ಲ ಸರ್. ಏನೋ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಆರಾಮ ಮರದ ಕೂತ್ಕೊಂಡು ಐಶ್ವರ್ಯ ಮಾಡ್ತಾರೆ. ಆಂಜನೇಯರು ಸಹ ಬಹಳ ಪ್ರಮುಖವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಈ ಸಮಾಜದ ಪರವಾಗಿ ಮೊದಲಿಂದಲೂ ಸರ್ ನಮಗೆ ಒಂದ್ ಕಡೆ ನಂಬಿಕೆ ಇದೆ ಸರ್. ಎಷ್ಟು 40% ಸರ್, 40% ನಂಬಿಕೆ ಇಲ್ಲ ಸರ್. ಯಾಕಂದ್ರೆ ಈ ಸರ್ಕಾರ ಇವತ್ತು ಮಾಡಿದ್ರೆ ಡೌಟ್ ಇದೆ ಸರ್, ಇದರಿಂದ ಸುಳ್ಳು ಬಾಯಿ ಸರ್ಕಾರ. ಹಾಗಾಗಿ ನಾವು ಇದು ಸೀಸನ್ ಕಾಯ್ತಿದ್ದೀವಿ ಸರ್, ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡ ಅಂತ ನಮ್ಮ ಇದು ಸರ್. ಸೂರ್ಯ ಶ್ರೀನಿವಾಸ್ ಅಂತೇಳಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಸರಿಗೆ ನಾಚಿಕೆ ಬಂದೈತಪ್ಪ, ನಮ್ಮ ನಾಡು ಅರಸರಿಗೆ ನಾಚಿಕೆ ಬಂದೈತಪ್ಪ. ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ. ನಿಮ್ಮ ಕರಳ ಕುಡಿಯ ಕಂದ ಮಗಳಪ್ಪ.
ಬೇಡಮ್ಮ ಭಂಗಿ ವಾಲ್ಮೀಕಿ ಅಂತ ತೋಟಿ ತಳವಾರಂತ ಭಂಗಿ ವಾಲ್ಮೀಕಿ ಅಂತ ತೋಟೆ ತಳ ಸೋಷಲ್ ಇಂಜಿನಿಯರ್ಸೋ ಸತ್ಯ ಹೇಳುವ ಸೋಲ್ಜರ್ಸೋ ಕಷ್ಟ ಆಯ್ತಾ ಸೋಲಗಿದ್ದೀಯರೋ ನಾವು ಸೋಲಿಗಂಜದವರೋ ಸೋಲಾಗಿದ್ದೀಯರೋ ನಾವು ಸೋಲಿಗಂಧದವರು ಆಹಾ ಶಸ್ತ್ರ ಸರ್ಜನರೋ ನಾವು ಸಾವಿಗಂಜದವರೋ ಸಜ್ಜನರು ನಾವು ಸಾವಿಗಂಧದವರು ಆಹಾ ಮಹಾಜನಗಳು ನಾವು ಮಾತು ತಪ್ಪದವರು ಜನಗಳು ನಾವು ಮಾತಿನ ಪದವರು ಆಹಾ ಆದಿ ಜನಗಳು ನಾವು ಆನೆಯ ಬಲದವರು ಜನಗಳು ನಾವು ಆನೆಯ ಬಲದವರು ಆಹಾ ಅಂಡ ಪಿಂಡ ಬ್ರಹ್ಮಾಂಡವ ಅಂಡ ಪಿಂಡ ಬ್ರಹ್ಮಾಂಡವ ಹೊಂಡ ಪಿಂಡ ಬ್ರಹ್ಮಾಂಡವ ಅಂಡ ಪಿಂಡ ಬ್ರಹ್ಮಾಂಡವ ಅಂಗೈಯಲ್ಲಿ ತೋರಿಸಿದವರು ಸೋಲಾಗಿದ್ದೀಯರೋ ನಾವು ಸೋಲಿಗಂಧದವರು ಸಜ್ಜನರು ನಾವು ಸಾವಿಗಂಧದವರು ಆಹಾ ಹಂಚಿ ತಿನ್ನುವ ಸಿದ್ಧಾಂತ ನಮದು ಹಂಚಿ ತಿನ್ನುವ ಸಿದ್ಧಾಂತ ನಮದು ಹಂಚಿ ತಿನ್ನುವ ಸಿದ್ಧಾಂತ ನಮದು ಹಂಚಿ ತಿನ್ನುವ ಸಿದ್ಧಾಂತ ನಮದು